ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿಲ್ಲ. ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನಿಸಿದ್ದು ಸಾಧ್ಯವಾಗಿಲ್ಲ. ಬೆಂಗಳೂರಿನಲ್ಲಿ ಎಂಎಲ್ಸಿ ರಾಜೇಂದ್ರ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಡಿಜಿಪಿಗೆ ಅಧಿಕೃತವಾಗಿ ಈಗ ಏನು ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿಲ್ಲ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನಿಸಿದ್ರು, ಆದ್ರೆ ಅದು ಸಾಧ್ಯವಾಗಿಲ್ಲ. ಹತ್ಯೆ ಪ್ರಯತ್ನ ಮಾತ್ರ ದೂರನ್ನ ಕೊಟ್ಟಿದ್ದೇನೆ ಅಂತ, ಹನಿ ಟ್ರ್ಯಾಪ್ ಬಗ್ಗೆ ದೂರನ್ನ ಕೊಟ್ಟಿಲ್ಲ ಅಂತ ಡಿಜಿಪಿಗೆ ಅಧಿಕೃತವಾಗಿ ದೂರು ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡಲಾಗಿದೆ. ಬೆಂಗಳೂರಿನಲ್ಲಿ ಎಂಎಲ್ಸಿ ರಾಜೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಹತ್ಯೆ ಪ್ರಯತ್ನ ಮಾತ್ರ ದೂರನ್ನ ಕೊಟ್ಟಿದ್ದೇನೆ, ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿಲ್ಲ ಅಂತ. ನನ್ನ ಮೇಲೆ ಹನಿ ಟ್ರ್ಯಾಪ್ ಆಗಿಲ್ಲ. ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನಿಸಿದ್ರು, ಆದ್ರೂ ಕೂಡ ಅದು ಸಾಧ್ಯವಾಗಿಲ್ಲ. ಹನಿ ಟ್ರ್ಯಾಪ್ ಅನ್ನುವಂಥದ್ದು ರಾಜ್ಯದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇದೆ. ಸೊ ಡಿಜಿಪಿಗೆ ಅಧಿಕೃತವಾಗಿ ದೂರು ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೇಳಿದ್ದಾರೆ. ನನ್ನ ಹತ್ಯೆಗೆ 5 ಲಕ್ಷ ರೂಪಾಯಿ ಸುಪಾರಿಯನ್ನ ಕೊಡ್ಲಾಗಿತ್ತು. ಮನೆಗೆ ಶಾಮಿಯಾನ ಹಾಕೋದಕ್ಕೆ ಬಂದವರಿಂದ ಕೊಲೆಗೆ ಯತ್ನಿಸಲಾಗಿತ್ತು. ನಾಳೆ ತುಮಕೂರು ಎಸ್ಪಿಗೆ ದೂರನ್ನ ಕೊಡ್ತೀನಿ ಅಂತ ರಾಜೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿದೆ. ಮೊನ್ನೆ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಸಚಿವರು ಕೊಟ್ಟಿದ್ದಾರೆ. ಇವತ್ತು ನಾನು ಡಿಜಿ ಅವ್ರಿಗೆ ಹನಿ ಟ್ರ್ಯಾಪ್ ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹೇಳಿದಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ. ಪ್ರಯತ್ನ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗಲೂ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ. ಆದರೆ ಇವತ್ತು ನಾನು ನನ್ನ ದೂರು ಕೊಟ್ಟಿರುವಂಥದ್ದು ನನಗೆ ಕಳೆದ ನವೆಂಬರ್ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿದೆ. ಮೊನ್ನೆ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಸಚಿವರು ಕೊಟ್ಟಿದ್ದಾರೆ. ಇವತ್ತು ನಾನು ಡಿಜಿ ಅವ್ರಿಗೆ ಹನಿ ಟ್ರ್ಯಾಪ್ ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹೇಳಿದಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ. ಪ್ರಯತ್ನ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗಲೂ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ. ಆದರೆ ಇವತ್ತು ನಾನು ನನ್ನ ದೂರು ಕೊಟ್ಟಿರುವಂಥದ್ದು ನನಗೆ ಕಳೆದ ನವೆಂಬರ್ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿದೆ. ಮೊನ್ನೆ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಸಚಿವರು ಕೊಟ್ಟಿದ್ದಾರೆ. ಇವತ್ತು ನಾನು ಡಿಜಿ ಅವ್ರಿಗೆ ಹನಿ ಟ್ರ್ಯಾಪ್ ಅಂತ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾನು ಮುಂಚೆಯಿಂದ ಹೇಳಿದಾಗೆ ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ. ಪ್ರಯತ್ನ ಅಂತ ಹೇಳಿದ್ರೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಮ ಹತ್ರ ಮೊದಲ ಬಾರಿ ಮಾತಾಡಿದಾಗಲೂ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ. ಆದರೆ ಇವತ್ತು ನಾನು ನನ್ನ ದೂರು ಕೊಟ್ಟಿರುವಂಥದ್ದು ನನಗೆ ಕಳೆದ ನವೆಂಬರ್ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿದೆ. ಒಂದ್ ಕಡೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದಿಲ್ಲಿ ಪ್ರಮುಖವಾಗಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದೇ ವಿಚಾರವಾಗಿ ದೂರನ್ನ ಕೊಡ್ತೀನಿ ಎಸ್ಪಿಗೆ ನಾಳೆ ಹೋಗಿ. ಯಾಕಂದ್ರೆ ಜಯಮಾಲ್ನ ಗೆಸ್ಟ್ ಹೌಸ್ ಬಳಿ ಸಿಐಡಿ ತಂಡ ಬಂದಿತ್ತು. ಹತ್ಯೆ ಪ್ರಯತ್ನ ಮಾತ್ರ ದೂರು ನೀಡಿದ್ದೇನೆ, ಹನಿ ಟ್ರ್ಯಾಪ್ ಬಗ್ಗೆ ದೂರು ನೀಡಿಲ್ಲ ಅಂತ ಪರಿಷತ್ ಸದಸ್ಯ ರಾಜೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜೇಂದ್ರ ಅವರು ಕೂಡ ಸಿಎಂ ಅವರನ್ನ ಭೇಟಿಯಾಗಿದ್ರು. ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೇಳಿಕೆ ಕೊಟ್ಟಿದ್ರು. ಸೊ ಆದ್ರೆ ಈಗ ಮತ್ತೊಂದು ಹತ್ಯೆ ವಿಚಾರವಾಗಿ ನಾನು ದೂರನ್ನ ಕೊಟ್ಟಿದ್ದೀನಿ ಅಂತ ಹೇಳಿಕೆ ಕೊಟ್ಟು ಬಂದಿದ್ದಾರೆ. ಸುಪಾರಿಗೆ 5 ಲಕ್ಷಕ್ಕೆ ನೀಡಲಾಗಿತ್ತು ನನ್ನನ್ನು ಕೊಲೆ ಮಾಡುವ ವಿಚಾರವಾಗಿ, ಶಾಮಿಯಾನ ಹಾಕೋಕ್ ಬಂದವ್ರಿಗೆ. ಸೊ ಆ ರೀತಿಯಾಗಿ ಇದ್ರ ಬಗ್ಗೆ ನಾನು ಡಿಜಿಪಿ ಹತ್ರ ಮಾತನಾಡಿದ್ದೀನಿ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ಆಗೋದಿಲ್ಲ. ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ ಈ ವಿಚಾರ. ಅದು ಹೇಗೆ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ ನನಗೆ ನನ್ನ ಸೋರ್ಸಿಂದ ಒಂದು ವಾಯ್ಸ್ ರೆಕಾರ್ಡ್ ನನಗೆ ಸಿಗುತ್ತೆ. ಆ ವಾಯ್ಸ್ ರೆಕಾರ್ಡಲ್ಲಿ ಏನು ಹೇಳ್ತಾರೆ ಇದೆಲ್ಲ ಮಾಹಿತಿಗಳು ಬರುತ್ತೆ. ಒಂದು 2-3 ಹೆಸರು ಹೇಳ್ತಾರೆ ಆ ವಾಯ್ಸ್ ರೆಕಾರ್ಡಲ್ಲಿ. ತುಮಕೂರು ಅವ್ರದ್ದು ಯಾರ್ದೋ ಒಂದು ಹೆಸರುಗಳು ಹೇಳಿ ಆ
ಅವ್ರಿಗೆ ಅಕೌಂಟ್ಗೆ 5 ಲಕ್ಷ ದುಡ್ಡು ಬಂದಿದೆ. ಹಾಕೋ ವಿಚಾರದಲ್ಲಿ ಬಂದು ಅವ್ರಿಗೆ ಇದು ಮಾಡಬೇಕು, ರೆಸಲ್ಟ್ ಮಾಡಬೇಕು, ಅವ್ರು ಮರ್ಡರ್ ಮಾಡಬೇಕು ಅಂತೇಳಿ ಒಂದು ಸುಪಾರಿಯನ್ನು ಕೊಟ್ಟಿರುವಂಥದ್ದು ಆ ಆಡಿಯೋ ರೆಕಾರ್ಡಲ್ಲಿ ಆಗುತ್ತೆ. ಅದು ವಿಚಾರವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ನಾನು ಭೇಟಿಯಾದಂಥ ಸಂದರ್ಭದಲ್ಲಿ ಗಮನಕ್ಕೆ ತಂದಿದ್ದೆ. ಸೊ ಅವರು ಇದನ್ನು ಕರೆಕ್ಟಾಗಿ ಏನೆಲ್ಲ ಮಾಹಿತಿಗಳಿದೆ ಅದನ್ನು ಇನ್ನೂ ಏನೆಲ್ಲ ಇದೆ ಅದನ್ನು ಕಲೆಕ್ಟ್ ಮಾಡಿ DG ಅವ್ರಿಗೆ ಕೊಡು ಅಂತ ಹೇಳಿದರು. ಸೊ ನಾನು DG ಕೊಡೋಕ್ಕಿಂತ ಮುಂಚೆ ಈ ವಿಚಾರವನ್ನು ಮತ್ತೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ. ಅದಾದಮೇಲೆ ಹೋಮ್ ಮಿನಿಸ್ಟರ್ ಒಂದು ಆಡಿಯೋ ರೆಕಾರ್ಡ್ ಏನು ನನ್ನ ಹತ್ರ ಇತ್ತು, ಆ ಆಡಿಯೋ ರೆಕಾರ್ಡ್ನ ಇವತ್ತು ನಾನು DG ಅವ್ರಿಗೆ ಕೊಟ್ಟಿದ್ದೀನಿ. ಅವರು ಇದು ಲೋಕಲ್ ನಿಮ್ಮ ಜಿಲ್ಲೆಯಲ್ಲಿ ಆಗಿರೋದ್ರಿಂದ, ನಿನ್ನ ವ್ಯಾಪ್ತಿ ಮನೆ ಏನು ವ್ಯಾಪ್ತಿ ಬರುತ್ತೆ ಆ ವ್ಯಾಪ್ತಿಯಲ್ಲಿ ಆಗಿರೋದ್ರಿಂದ ಇದನ್ನು ಅಲ್ಲಿ SP ಗೆ ಕಂಪ್ಲೇಂಟ್ ಲಾಡ್ಜ್ ಮಾಡು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ SP ಗೆ ಏನು ಲಾಡ್ಜ್ ಮಾಡಬೇಕು ಅದನ್ನು ನಾನು ನಾಳೆ ಮತ್ತು ತುಮಕೂರಿನಲ್ಲಿ SP ಅವ್ರಿಗೆ ಭೇಟಿಯನ್ನು ಮಾಡಿ ಆಗೋದಿಲ್ಲ. ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ ಈ ವಿಚಾರ. ಒಂದಿಬ್ರು ಮೂವರು ಹೆಸರು ಹೇಳ್ತಾರೆ ಆ ವಾಯ್ಸ್ ರೆಕಾರ್ಡಲ್ಲಿ. ತುಮಕೂರು ಅವ್ರದ್ದು ಯಾರ್ದೋ ಒಂದು ಹೆಸರುಗಳು ಹೇಳಿ ಅವ್ರಿಗೆ ಅಕೌಂಟ್ಗೆ 5 ಲಕ್ಷ ದುಡ್ಡು ಬಂದಿದೆ ಹಾಕೋ ವಿಚಾರದಲ್ಲಿ ಬಂದು ಅವ್ರಿಗೆ ಇದು ಮಾಡಬೇಕು, ರೆಸಲ್ಟ್ ಮಾಡಬೇಕು, ಅವ್ರು ಮರ್ಡರ್ ಮಾಡಬೇಕು ಅಂತೇಳಿ ಒಂದು ಸುಪಾರಿಯನ್ನು ಕೊಟ್ಟಿರುವಂಥದ್ದು ಆ ಆಡಿಯೋ ರೆಕಾರ್ಡಲ್ಲಿ ಆಗುತ್ತೆ. ಎಸ್, ಒಂದು ಕಡೆ ನೋಡಿ, ರಾಜೇಂದ್ರ ಅವರು ತಮ್ಮ ತಂದೆ ಸದನದಲ್ಲಿ ಅಧಿವೇಶನದಲ್ಲಿ ಯಾವಾಗ ಆರ್ಭಟಿಸಿದ್ರೋ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇಲ್ಲ ಈ ವಿಚಾರಕ್ಕೆ ನಾನು ಹನಿ ಟ್ರ್ಯಾಪ್ಗೆ ಒಳಗಾಗಿಲ್ಲ, ಆದರೆ ನನ್ನ ಮೇಲೆ ಕೊಲೆ ಯತ್ನ ಮಾಡಲಾಗಿತ್ತು, ಯಾಕಂದರೆ ಯಾವ ವಿಚಾರವಾಗಿ ಮಾಡಲಾಗಿತ್ತೋ ಗೊತ್ತಿಲ್ಲ ಅನ್ನುವಂಥ ಮತ್ತೊಂದು ಹೇಳಿಕೆ. ಈಗ ರಾಜಣ್ಣ ಅವರು ಸದ್ದು ಮಾಡಿದ್ದು ಹನಿ ಟ್ರ್ಯಾಪ್ ವಿಚಾರ. ಈಗ ರಾಜ್ಯದಲ್ಲಿ ಗದ್ದಲ ಸೃಷ್ಟಿಸಿರುವಂಥದ್ದು, ಕೋಲಾಹಲಕ್ಕೆ ಕಾರಣವಾಗಿರುವಂಥದ್ದು ಹನಿ ಟ್ರ್ಯಾಪ್ ವಿಚಾರ. ಇದ್ದಕ್ಕಿದ್ದ ಹಾಗೆ ರಾಜೇಂದ್ರ ಅವರು ನನ್ನ ಮೇಲೆ ಹತ್ಯೆಗೆ 5 ಲಕ್ಷಕ್ಕೆ ಸುಪಾರಿ ಕೊಡಲಾಗಿತ್ತು ಅನ್ನುವಂಥ ಈ ಒಂದು ಹೇಳಿಕೆ ಸದ್ಯಕ್ಕೆ ಕೆಲವೊಂದಿಷ್ಟು ಪ್ರಶ್ನೆ